ಈ ಒಂದು 15ರಿಂದ 20 ದಿವಸ ಏನಿದೆ, this can at best be described as the black days of Indian democracy. ಡೆಮೋಕ್ರಸಿ ಅಂದ್ರೆ ಏನ್ ಸರ್? ಡೆಮೋಕ್ರಸಿ ಅಂದ್ರೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್ ಅಲ್ವಾ? ಸೊ ಜನ ಅಂದ್ರೆ ಯಾರು? ಪೀಪಲ್ ಅಂದ್ರೆ ಯಾರು? ಪೀಪಲ್ ಅಂದ್ರೆ ಎಲ್ಲರೂ, ಸ್ಟೂಡೆಂಟ್ಸು, ಮಧ್ಯ ವಯಸ್ಕರು, ಮುದುಕರು, ಎಲ್ಲರೂ ಸೇರಿದ್ರೇನೆ ಪೀಪಲ್. ಯಾಕೆ ನಾವು ಈ ಸರ್ಕಾರಗಳನ್ನ ನಾವು ಯಾಕೆ ಚುನಾಯಿತ ಮಾಡ್ತೀವಿ? MLA ಗಳನ್ನ, MP ಗಳನ್ನ, ಪ್ರೈಮ್ ಮಿನಿಸ್ಟರ್, ಮಂತ್ರಿ ಎಲ್ಲ ಯಾಕೆ ಬೇಕು ನಮ್ಗೆ ಅಂದ್ರೆ, ಡೆಮೋಕ್ರಸಿಯಲ್ಲಿ ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಡೆಮೋಕ್ರಸಿ? ಪ್ರಜಾಪ್ರಭುತ್ವ ಯಾರು ಸ್ಟೇಕ್ ಹೋಲ್ಡರ್ಸ್? ದ ಪೀಪಲ್ ಆರ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಜನ ಏನ್ ಹೇಳ್ತಾರೆ ನೋಡಪ್ಪ, ನಾವು ದಿನನಿತ್ಯ ನಮ್ಮ ಕಾಯಕದಲ್ಲಿರ್ತೀವಿ, ಹ್ಯಾಂಡ್ ಟು ಮೌತ್ ಸಿಚುವೇಶನ್, ನಾವು ಕೆಲಸ ಮಾಡಿದ್ರೆ ನಮ್ಮ ಫ್ಯಾಮಿಲಿಗಳು ನಡೆಯೋದು. ಸೊ ವಿ ಕೆನಾಟ್ ಸಿ ದ ಡೇ ಟು ಡೇ ಗವರ್ನೆನ್ಸ್ ಎಲ್ಲ ನಾವು ನೋಡಕ್ಕಾಗಲ್ಲ. ಅದಕ್ಕೆ ನಮ್ಮ ಪ್ರಜಾಪ್ರತಿನಿಧಿಗಳಾಗಿ ನಾವು MLA ಗಳನ್ನ, MP ಗಳನ್ನ ಆರಿಸ್ತೀವಿ. ನೀವೆಲ್ಲ ಸೇರಿ ಮತ್ತೆ ಒಂದು ಎಕ್ಸಿಕ್ಯೂಟಿವ್ ನ ಆರಿಸ್ತೀರಾ, ಸರ್ಕಾರನ ಆರಿಸ್ತೀರಾ. ನಾವ್ ಆರಿಸಿದವರು, ಸರ್ಕಾರ, ಇಬ್ಬರು ನಮಗೆ ಉತ್ತರದಾಯಿತ್ವ. ಯು ಆರ್ ರಿಪೋರ್ಟಿಂಗ್ ಟು ಅಸ್. ನೀವು ನನ್ನ ಓಟಿಂದ ಇರೋದಕ್ಕೆ ಯು ರಿಪೋರ್ಟ್, ಯು ಆರ್ ಪೀಪಲ್ಸ್ ಸರ್ವೆಂಟ್ಸ್ ಅಲ್ವಾ? ಪಾಯಿಂಟ್ ನಂಬರ್ 1. ಯಾವಾಗ ಎಕ್ಸಿಕ್ಯೂಟಿವ್ ಫೇಲ್ ಆಗುತ್ತೋ, ಲೆಜಿಸ್ಲೇಚರ್ ಆಲ್ಸೋ ಈಸ್ ಅಕೌಂಟಬಲ್ ಟು ದ ಪೀಪಲ್. 3 pillars ಆಫ್ ಡೆಮೋಕ್ರಸಿ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಆಮೇಲೆ ಜುಡಿಷಿಯರಿ. ಯಾವಾಗ ಎಕ್ಸಿಕ್ಯೂಟಿವ್ ಫೇಲ್ ಆಗುತ್ತೋ, ಯಾವಾಗ ಜುಡಿಷಿಯರಿ ಫೇಲ್ ಆಗುತ್ತೋ, ಅವಾಗ ಜನ ಜುಡಿಷಿಯರಿ ಹತ್ರ ಹೋದ್ರೆ ಆ ಜುಡಿಷಿಯರಿ ಮುಖ್ಯಸ್ಥ ಹೇಳ್ತಾರೆ, ನನಗೆ ಸಮಯ ಇಲ್ಲ, ನನಗೆ ನಿಮ್ಮ ವಿಡಿಯೋಗಳನ್ನ ನೋಡಕ್ಕೆ ನನಗೆ ಸಮಯ ಇಲ್ಲ ಅಂತಾರೆ ಆ ಮುಖ್ಯಸ್ಥ. ಅದಕ್ಕೆ ಮೊನ್ನೆ ಲಾಸ್ಟ್ ಒಂದು 10 days ಬ್ಯಾಕ್ ಒಬ್ರು ಹೇಳಿದ್ರು, ಜಸ್ಟಿಸ್ಗೆ ಹೇಳಿದ್ರು, ಯು ಆರ್ ಆಲ್ಸೋ ಎ ಸರ್ವೆಂಟ್ ಆಫ್ ದ ಜುಡಿಷಿಯರಿ, ಯು ಆರ್ ಎನ್ ಆಫೀಸರ್ ಆಫ್ ದ ಜುಡಿಷಿಯರಿ, ಯು ಆರ್ ಎ ಸರ್ವೆಂಟ್ ಆಫ್ ದ ಜುಡಿಷಿಯರಿ. ಸೊ ಇವತ್ತು ಇದೇ ಸುಪ್ರೀಂ ಕೋರ್ಟ್ ನ ಮುಖ್ಯಸ್ಥರು ಮರ್ತೋಗ್ತಾ ಇದ್ದಾರೆ ದಟ್ ಹಿ ಇಸ್ ದ ಸರ್ವೆಂಟ್ ಆಫ್ ದ ಜುಡಿಷಿಯರಿ, ಪ್ಲಸ್ ಹಿ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಪೀಪಲ್, ಅಂಡ್ ಹಿ ಈಸ್ ಪೇಯ್ಡ್ ಟು ಗಿವ್ ಜಸ್ಟಿಸ್ ಆಸ್ ಪರ್ ವೆನ್ಎವರ್. ಯಾವುದೇ ಒಬ್ಬ ಭಾರತೀಯನ ಮೂಲಭೂತ ಹಕ್ಕುಗಳು ಏನನ್ನ ತೊಂದರೆಯಲ್ಲಿದ್ರೆ ಈಸ್ ಪೇಯ್ಡ್ ಟು ಹಿಯರ್. ಯಾರ್ಯಾರು ಅವರ ಮೂಲಭೂತ ಹಕ್ಕುಗಳನ್ನ ಧ್ವಂಸ ಮಾಡಿದರೋ ಅವರು ಬಂದು ತಮ್ಮ ಮುಂದೆ ಬಂದ್ರೆ ನನಗೆ ಸಮಯ ಇಲ್ಲ ಅಂದ್ರೆ, he is the servant of the judiciary and he is paid to do it, as simple as that. ಸೊ ಇವತ್ತು ಎಕ್ಸಿಕ್ಯೂಟಿವ್ ಫೇಲ್ ಆಗಿದೆ, ಲೆಜಿಸ್ಲೇಚರ್ ಅಂತೂ ನಡೀತಾ ಇಲ್ಲ, ಅಲ್ಲಿ ಮಾತಾಡೋಕೆ ಚಾನ್ಸ್ ಇಲ್ಲ. ಸ್ಪೀಕರ್ ಹೇಳ್ತಾರೆ, ದ ಲೀಡರ್ ಆಫ್ ದ ಅಪೋಸಿಷನ್ ಆನ್ ಬೋತ್ ಹೌಸಸ್ ಹೋಗ್ಬಿಟ್ಟು ಕುತ್ಕೊಂಡು, ಏನಪ್ಪಾ ನಮ್ಗೆ ಇವತ್ತು ನೀಟಲ್ಲಿ ಇಷ್ಟಿಷ್ಟು ಹುಡುಗರು ಇಷ್ಟಿಷ್ಟು ಸತ್ತವ್ರೆ, ಇಷ್ಟಿಷ್ಟು ಜನ ಇದಾಗಿದ್ದಾರೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ನೀನು ನಮ್ಗೆ ಸಮಯ ಕೊಡ ಅಂದ್ರೆ ನಾನು ಗೌರ್ಮೆಂಟ್ ಹತ್ರ ಕೇಳಿ ಅವ್ರ ಪರ್ಮಿಷನ್ ತಗೊಂಡು ಹೇಳ್ತೀನಿ ಅಂತ ಹೇಳುವ ಸ್ಪೀಕರು ಲೆಜಿಸ್ಲೇಚರ್ ಹೆಂಗ್ ನಡೆಸಕ್ ಸಾಧ್ಯ ಹೇಳಿ? ಅಟ್ ಬೆಸ್ಟ್ ಈಸ್ ಕ್ಯಾನ್ ಬಿ ಕಾಲ್ಡ್ ಎಸ್ ಎ ಬಫೂನ್ ಆಫ್ ದ ಹೌಸ್ ಅಷ್ಟೇ. ಸ್ಪೀಕರ್ ಡಸಂಟ್ ಬಿಲಾಂಗ್ ಟು ದ ಅಪೋಸಿಷನ್, ಡಸಂಟ್ ಬಿಲಾಂಗ್ ಟು ದ ರೂಲಿಂಗ್ ಪಾರ್ಟಿ ಆಲ್ಸೋ. ರೂಲಿಂಗ್ ಪಾರ್ಟಿಗೆ ಕೇಳೋ ಅವಶ್ಯಕತೆನೇ ಇಲ್ಲ. ಹಿ ಹ್ಯಾಸ್ ಟು ಟೆಲ್, ಎಸ್ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಮ್ಯಾಟರ್, ಐ ಆಮ್ ಲಿಸ್ಟಿಂಗ್, ಅಂಡ್ ರೂಲಿಂಗ್ ಪಾರ್ಟಿ ಬಂದ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಅಂತದ್ರಲ್ಲಿ ಈ ಸ್ಪೀಕರ್ ಓಂ ಬಿರ್ಲಾ ಅಪೋಸಿಷನ್ ಪಾರ್ಟೀಸ್ ಹೋಗ್ಬಿಟ್ಟು ನೀನು ಒಂದು ನಮ್ಗೆ ಒಂದು ಸಮಯ ಕೊಟ್ಬಿಟ್ಟು ಒಂದು ಚರ್ಚೆ ಮಾಡ್ಸ್ರಯ್ಯ ಅಂದ್ರೆ, ಇಬ್ಬರು ಲೀಡರ್ಸ್ ಆಫ್ ದ ಅಪೋಸಿಷನ್, ಲೋಕಸಭಾ, ರಾಜ್ಯಸಭಾ, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಅವ್ರಿಗೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅವರು ನಾನು ಸರ್ಕಾರಕ್ಕೆ ಕೇಳಿ ಹೇಳ್ತೀನಿ ಅಂದ್ರೆ, ಇಂದು ಎಂತ ಲಜ್ಜೆಗೆಟ್ಟ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ನನ್ಗೆ ಬಹಳ ದುಃಖಕರ ಸಂಗತಿ. ಆಮೇಲೆ ಇನ್ನೊಂದು ಬಹಳ ದುಃಖಕರ ಸಂಗತಿ ಏನಂದ್ರೆ, ಈಗ ಪಾಪ ಬರೀ 100, 200, 500 ಜನ, 1000 ಜನ ಇದ್ದಾಗ ಇದೇ ಬಿಜೆಪಿಗರು, ಇದೇ RSS ಗರು ಇವರೆಲ್ಲ ಗೇಲಿ ಮಾಡ್ತಾ ಇದ್ರು, ದೀಪ್ಗೆ. ಅರೆ ಇಷ್ಟೇನಾ? ಅದ್ರಲ್ಲಿ ಕೋಟಿ ಬಂದ್ರು, ಮಿಲಿಯನ್ ಗಟ್ಲೆ ಬಂದ್ರು, ಕೋಟಿ ಇದ್ರು, ಎಲ್ಲಿ ಜನನೇ ಇಲ್ಲ ಅಂದ್ರು. ನಾನು ಆವತ್ತು ಹೇಳಿದೆ, ಪಿಕ್ಚರ್ ಅಭಿ ಬಾಕಿ ಹೈ, ಡೋಂಟ್ ವರಿ, ಜನ ಬೇಕಾದಾಗ ಬಂದೇ ಬರ್ತಾರೆ.
ಸೊ ಸ್ಟಾರ್ಟಿಂಗು ಇವರೆಲ್ಲ ಅಲ್ಲಿ ಆ ಪಾಪ ಸೋನಂ ವಾಂಗ್ಚುಕ್ ಇವರೆಲ್ಲ ಹೋಗಿ ಅಲ್ಲಿ ವೆನ್ ದೇ ವೇರ್ ಡೂಯಿಂಗ್ ಫಾಸ್ಟ್ ದಿಸ್ ಫೆಲೋಸ್ ವೇರ್ ಮೇಕಿಂಗ್ ಫನ್ ಆಫ್ ದೆಮ್. ಇಷ್ಟೇನಾ? ಇತ್ನಾ ಲೋಕ್ ಸೆ ಹಮಾರೆ ಕೋ ಕ್ಯಾ ಫರಕ್ ಪಡ್ತಾ ಹೈ ಅಂತ ಹೇಳಿದ ಜನ ಇವತ್ತು ತತ್ತರಗೊಂಡಿದ್ದಾರೆ. ಆ ಜನನ ಸ್ತೋಮನ ನೋಡ್ಬಿಟ್ಟು ತತ್ತರಗೊಂಡಿದ್ದಾರೆ. ಅದು ಇನ್ನೊಂದೇನಂದ್ರೆ ಯಾವುದೇ ಪೊಲಿಟಿಕಲ್ ಪಕ್ಷ ಇನ್ನ ಅವ್ರಿಗೆ ಸಪೋರ್ಟೇ ಕೊಟ್ಟಿಲ್ಲ. ಜಸ್ಟ್ ಇಮ್ಯಾಜಿನ್ ಇಫ್ ಎ ಪಾರ್ಟಿ ಲೈಕ್ ಕಾಂಗ್ರೆಸ್ ಸ್ಟಾರ್ಟ್ ಸಪೋರ್ಟಿಂಗ್ ದಮ್, ಇನ್ನು ಎಲ್ಲಿ ಉಳಿತ ಮೋದಿ? ನೀವೇ ಲೆಕ್ಕ ಹಾಕಿ. ಇದಕ್ಕೆ ತತ್ತರಗೊಂಡಿದ್ದಾರೆ. ಆಮೇಲೆ ಏನ್ರಿ ನೀವು ಮಾಡ್ತಾ ಇರೋದು? ಪ್ರೊಟೆಸ್ಟ್, ಡಿಸೆಂಟ್ ಇಸ್ ಪಾರ್ಟ್ ಆಫ್ ಡೆಮೋಕ್ರಸಿ. ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ ಕಾನ್ಸ್ಟಿಟ್ಯೂಷನ್ ತೆಗಿರಿ. ಹೂ ಹ್ಯಾಸ್ ಟು ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್? The government of that day has to uphold the constitution. And if the executive and the government of that day fails in upholding the constitution, the legislature has to teach the executive a lesson. If both fail, the judiciary has to intervene and hit the knuckles of the governments and say, ನೀವು ಕಾನ್ಸ್ಟಿಟ್ಯೂಷನ್ ಪಾಲನೆ ಮಾಡ್ತಾ ಇಲ್ಲ ಅಂತ. ಗುಜರಾತ್ ರೈಟ್ಸ್ ಸಮಯದಲ್ಲಿ ಒಬ್ಬ ಪ್ರಧಾನಿ ಹೋಗ್ಬಿಟ್ಟು ಧರ್ಮ ಪಾಲಕರು ಅಂತ ಹೇಳ್ದ. ಅಷ್ಟು ಹೇಳೋಗೋದು ತಾಕತ್ತಿಲ್ಲಲ್ಲ ಈ CJIಗೆ. ಅಟ್ಲೀಸ್ಟ್ ಈ ಕಡೆ ರಿಪ್ರಮೈಂಡೆಡ್, ಎಸ್ ನಾನು ನೋಡ್ತೀನಿ, ತಗೊಂಬರ್ರಯ್ಯ, ಏನ್ ನಡೆದಿದೆ ನೋಡೋಣ ಅಂತ. ಹ್ಯಾವ್ ಯು ಎವರ್ ಸೀನ್ ಇನ್ ಎ ಸ್ಟ್ರೈಕ್ ಒಂದು ಪೊಲೀಸ್ ಅವನ ಹೆಸರಿಲ್ಲ ರೀ? ಆತರ ಇದೆಯಾ? ರೂಲ್ ಇದೆಯಾ? Any policeman doing the duty of enforcement has to put his badge. He has to be identifiable in the public. ಅವನು ಐಡೆಂಟಿಫೈ ಆಗದೆ ಇದ್ರೆ ನಾಳೆ ಬೆಳಗ್ಗೆ ಯಾರೋ ಒಬ್ಬನ RSS ಅವನು RSS ಯಾರು ಅವನು ಅಂತ ಗೊತ್ತಿಲ್ಲ, ಅವನು ಪೊಲೀಸ್ ಡ್ರೆಸ್ ಹಾಕೊಂಡ್ ಬರ್ತಾನೆ. ಅಮಿತ್ ಶಾ ತನ್ನ ಗುಂಡಗಳನ್ನ RSS ಗುಂಡಗಳನ್ನ ಬಿಡ್ತಾನೆ. ಈಗ ಹೆಂಗೆ ನಾವು ಏನ್ ಮಾಡೋಣ? ಹೆಂಗೆ ಕಂಡಿಡಿಯೋದು? ಹೆಂಗ್ ಹಿಡಿಯೋದು? How can we the guys, the cockroaches there know that who is a police and who is a goon? That is why I am telling it is undeclared emergency. NSA ನ ಇವತ್ತು ಹೊರಗಡೆ ಬಿಟ್ಟಿದ್ದಾರೆ. 3 months ಬ್ಯಾಕ್ ಬಂದಿದೆ ಅಂತ ಇವತ್ತು ಹೊರಗೆ ಬಿಟ್ಟ. ಅಂದ್ರೆ for 1 year anyone can be put under NSA. No one can question him why you have arrested, and no legal help ಸಿಗಲ್ಲ ಅವನಿಗೆ. ಗನ್ಗಳನ್ನ ತೋರಿಸಿದ್ದಾರೆ. ಅಂದ್ರೆ ಇವತ್ತು ಈ ನಮ್ಮ ಮಕ್ಕಳು ಇವತ್ತು ನಿಮ್ಗೆ ಆತಂಕವಾದಿಗಳಾಗ್ಬಿಟ್ರ, ದೇಶದ್ರೋಹಿಗಳಾಗ್ಬಿಟ್ರ? ಯಾವ ದೇಶ ರೀ ನಿಮ್ದು? ಮೋದಿ ವಿರುದ್ಧ ಮಾತಾಡಿದ್ರೆ ದೇಶದ ವಿರುದ್ಧ ಮಾತಾಡ್ದಂಗ, ಈ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರೆ ದೇಶಕ್ಕೆ ಚೀಮಾರಿ ಹಾಕ್ದಂಗ, ಈ ಮೋದಿಗೆ ಚೀಮಾರಿ ಹಾಕಿದ್ರೆ ಈ ದೇಶಕ್ಕೆ ಚೀಮಾರಿ ಹಾಕ್ದಂಗ. ಆಮೇಲೆ ಇನ್ನೊಂದು, ನೀಟ್ ಬರೆದವರೇ ಬಂದ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ರೂಲ್ ಇದೆಯಾ? ಫಾರ್ ಎಕ್ಸಾಂಪಲ್, ನಾನು 55 ವರ್ಷದವ ಹೋಗ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಪರವಾಗಿ ನಾನು ಕ್ಯಾಂಡಲ್ ಇಟ್ಕೊಂಡು ನಿಂತ್ಕೊಳ್ಳೋ ಇದಿಲ್ವಾ? ನನಗೆ ರೈಟ್ ಇಲ್ವಾ? ಶಬಾನಾ ಆಜ್ಮಿ ಹೋಗ್ಬಾರ್ದ? ಯಾರು ಪ್ರಕಾಶ್ ರಾಜ್ ಹೋಗ್ಬಾರ್ದು? ಯಾರು ಹೋಗ್ಬಾರ್ದಲ್ಲಿ. ಅಂದ್ರೆ ನಿಮ್ಗೇನ್ ಬರ್ಕೊಟ್ಟಿದೀವ ನಾವು? ನೀವ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರ್ತೀವಿ ಅಂತ? The clock that strikes 12 has to strike 6, and the clock that strikes 6 has to strike 12. Modi ji, power is not eternal. Life is not eternal. Power also is not eternal. 5 ನಿಮಿಷದಲ್ಲಿ ಎತ್ತು ಹೊರದು ಬಿಡ್ತಾರೆ. ಇವತ್ತು ನೋಡಿ, ಯಾರ್ಯಾರು ನಿಮಗೆ ಓಟ್ ಹಾಕಿದಾರೋ ಇವತ್ತು ಛೀಮಾರಿ ಆಗ್ತಾವ್ರು ನಿಮ್ಗೆ. ಥೂ ಛೀ ಅಂತ ಇದಾರೆ. ಹೌದು, ನಾನು ಬಿಜೆಪಿ ಓಟ್ ಹಾಕಿದೆ, ಆದ್ರೆ ಇದ್ರಲ್ಲಿ ನಿನ್ನ ಸಪೋರ್ಟ್ ಮಾಡಲ್ಲ ಅಂತ ಇದಾರೆ. ಈ ಸ್ಥಿತಿ ಯಾಕೆ ಬಂತು? ಈ ಸ್ಥಿತಿ ಯಾಕೆ ಬಂತು ಈ ದೇಶದಲ್ಲಿ? ಯು ಆರ್ ಸೋಲಿ ರೆಸ್ಪಾನ್ಸಿಬಲ್. ಈ ಸ್ಥಿತಿಗೆ ನೀನೇ ರೆಸ್ಪಾನ್ಸಿಬಲ್. ಎವ್ರಿ ಟೈಮ್ ಯು ಕೆನಾಟ್ ಎಸ್ಕೇಪ್. 40, 50, 60 ದಿನದಿಂದ ಇದು ನಡೀತಾ ಇದೆ. ಒಂದು ಮನುಷ್ಯ ಸಾವು ನೋವುಗಳಲ್ಲಿದ್ದು ಅವನು ಇದು ಮಾಡ್ತಾ ಇದ್ರೆ ಬ್ರಿಟಿಷರು ಹೋಗ್ತಾ ಇದ್ರು. ವೆನ್ ಎವರ್ ಗಾಂಧೀಜಿ ವೆಂಟ್ ಆನ್ ಫಾಸ್ಟ್, ಬ್ರಿಟಿಷ್ ಅವರು ತಮ್ಮ ಎಮಿಸರೀಸ್ ನ ಗಾಂಧೀಜಿ ಹತ್ರ ಕಳ್ಸ್ರು. ಅಂದ್ರೆ ಯು ಆರ್ ವರ್ಸ್ಟ್ ದನ್ ದ ಬ್ರಿಟಿಷ್. They were white Britishers and you are black Britishers. I am telling you very clearly. You are no better than the Britishers. ಅರ್ಥ ಆಯ್ತಾ? You are the worst prime minister India ever had. In the annals of Indian history,
You might have got people's mandate, but in democracy, people's mandate is not all. Just because you have got people's mandate ಒಂದು 240 ಸೀಟು, ಈಗ ಫ್ರಾಕ್ಚರ್ಡ್ ಮ್ಯಾಂಡೇಟ್ ತಗೊಂಡ್ಬಿಟ್ಟು ನೀನ್ ಈಗ ಮತ್ತೆ ಎಲ್ಲಾ ಪಕ್ಷಗಳನ್ನ ಒಡೆದಾಕ್ಬಿಟ್ಟು ಈಗ ನಾನು ಒನ್ ನೇಷನ್ ಒನ್ ಎಲೆಕ್ಷನ್, ಅದಕ್ಕೆ ವ್ಯಾಲ್ಯೂ ಇರುತ್ತಾ? Have the people of this country given you the right to change the constitution, to make laws? No. You don't have 2/3 majority in this floor of the house. You are trying to manufacture a 2/3 majority, and people will shoo you out. People will kick you out. In a democracy, dissent ಗೆ ಚಾನ್ಸ್ ಇದೆ. ಯಾರಪ್ಪನ ಮನೆ ಸೊತ್ತಲ್ಲ ಈ ದೇಶ, ಯಾರಪ್ಪನ ಮನೆ ಸೊತ್ತಲ್ಲ, ಯಾವನು ಪರ್ಮಿಷನ್ ಬೇಕಾಗಿಲ್ಲ, ಯಾವ ಪರ್ಮಿಷನ್ ಬೇಕಾಗಿಲ್ಲ. ಅಂಡ್ ಇವ್ರು ಏನ್ ಮಾಡ್ತಾ ಇದ್ರು, 20 ದಿವಸದ ಮೇಲೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿದ್ರೆ ನೀವೇನ್ ಮಾಡಿದ್ರಿ? ಇವತ್ತು ಏನ್ ಮಾಡಿದ್ರಿ ಗೊತ್ತಾ ನೀವು? ಯು ಹವ್ ಅಗೇನ್ ಪುಟ್ CRPF ಅಡಿಷನಲ್ ಪ್ಲಾಟೂನ್ಸ್ ದೇರ್. ಯಾರ ಮೇಲ್ರಿ ನೀವು ಮಾಡ್ತೀರಾ? ಮುಟ್ಟಿ ನೋಡೋಣ. ಇವತ್ತು ಆರ್ಮಿ ಜವಾನ್ಗಳು ಬರ್ತಾವ್ರಲ್ಲಿ. ಬಿಲೀವ್ ಮೀ, ಇವತ್ತು ಎಲ್ಲ ಮೈನ್ ಬಿಹಾರ್ ಅಲ್ಲಿ ನೋಡ್ರಿ, MLA ಹಿಡ್ಕೊಂಡು ಹೊಡಿತಾವ್ರೆ. ಬಿಜೆಪಿ ಫ್ಲಾಗ್ ನೋಡಿದ್ರೆ ಹೊಡಿತಾವ್ರೆ. ಹೋಗಿ ನಿಮ್ಗೆ ತಾಕತ್ತಿದ್ರೆ ಬಿಜೆಪಿ ಫ್ಲಾಗ್ ಹಾಕೊಂಡು ಅಲ್ಲಿಗೆ ಹೋಗಿ ನೋಡೋಣ, ಯಾವನಿಗೆ ತಾಕತ್ತಿದ್ರಿ ಹೋಗಿ ನೋಡೋಣ. ಬಿಜೆಪಿ ಫ್ಲಾಗ್ ನೋಡಿದ್ರೆ ಸಾಕು ಹೊಡಿತಾವ್ರೆ ಅವರು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ದೆಲ್ಲ ಢೋಂಗಿತನ, ಒಳಗಡೆ ಎಲ್ಲರನ್ನು ಕಳ್ಸೋದು, ಅಲ್ಲಿ ಅವ್ರವ್ರವರಲ್ಲೇ ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು. ಆಮೇಲೆ ಇವರು ನೀಟ್ ಬರ್ದವ್ರೆ ಬರ್ಬೇಕಂತ, ಬೇರೆಯವ್ರು ಯಾರು ಬರ್ಬಾರ್ದು. ಯಾಕೆ? ಶುಡ್ ವಿ ನಾಟ್ ಆಫರ್ ಸಪೋರ್ಟ್ ಟು ದಮ್? Even a 85-year-old grandmother can come and give her support. Even a 6-year-old child can come and tell, tomorrow my life is going to at stake. ಏನ್ ಕೇಳಿದ್ರು? ಅಟ್ ದ ಮೋಸ್ಟ್ ಏನ್ ಕೇಳಿದ್ರು? They asked accountability of your minister. When your minister only is not accountable for all the failures of his department, then you are responsible, Mr. Modi. As a prime minister of your cabinet, and you are not in control of your cabinet, and today you are going to Rahul Gandhi and telling, okay, what do you want? What were you doing? You are laying eggs. 20 ದಿವಸದಿಂದ ಏನ್ ಮಾಡ್ತಾ ಇದ್ರಿ? ಯಾಕೆ ಅಪೋಸಿಷನ್ ಮೀಟಿಂಗ್ ಕರೆದಿಲ್ಲ? ಅಪೋಸಿಷನ್ ಮೀಟಿಂಗ್ ಕರೆದು ಕೇಳಬಹುದಾಗಿತ್ತಲ್ವಾ ಏನೇನ್ ಬೇಕು ಅಂತ? ಯಾಕೆ ಕರೆದಿಲ್ಲ? ಡೆಮೋಕ್ರಸಿ ಅಂದ್ರೆ ಏನು? ಡೆಮೋಕ್ರಸಿ ಮೀನ್ಸ್ ಡೈಲಾಗ್ ಮಾಡದೆ, ಡೈಲಾಗ್ಗೆ ಯೋಗ್ಯತೆ ಇಲ್ಲದ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ, ಇದು ಏನು ಡೆಮೊಕ್ರೆಟಿಕ್ ದೇಶದ ಪ್ರಧಾನಮಂತ್ರಿ ಆಗೋಕೆ ನಾಲಾಯಕ್ಕು. ಈಸ್ ಅನ್ಫಿಟ್ ಟು ಬಿ ಎ ಪ್ರೈಮ್ ಮಿನಿಸ್ಟರ್ ಆಫ್ ಎ ಡೆಮೊಕ್ರೆಟಿಕ್ ನೇಷನ್ ವೆನ್ he doesn't value dissent, when he doesn't value dialogue, when he doesn't want to meet his own people. ಏನಂದ್ರು ಇವರು? ಮೈ ಲೋಗೋಂಕ ಸೇವಕು, ಪ್ರಧಾನ ಸೇವಕ್. ಪ್ರಧಾನ ಸೇವಕ್ ಅಲ್ಲ ನೀವು. ಪ್ರಧಾನ ಸೇವಕ್ ಆದ್ರೆ ನೀವು ಈ ತರ ಬಿಹೇವ್ ಮಾಡ್ತೀರಾ? ಸೋನಂ ವಾಂಗ್ಚುಕ್ ಅನ್ನೋ ಒಬ್ಬ ದೊಡ್ಡ ಸೈಂಟಿಸ್ಟ್, ಸೈನ್ಸ್ ಅಲ್ಲಿ ದೊಡ್ಡ ಹೆಸರು ಮಾಡಿರುವ ಒಬ್ಬ 20 ದಿವಸದಿಂದ ಅಲ್ಲಿ ಏನು he was doing hunger strike. What were you doing? You were enjoying your day. You didn't care for him. And today there is chaos in this country, and you are solely responsible for this chaos. And it will not be long before all the 800-900 districts and all the 6,000-7,000 taluks, the youth will be on the street. ನಮ್ ಮಕ್ಳು ಕಣ್ರಿ, ನಿನಗಂತೂ ಮದುವೆ ಆಗಿಲ್ಲ, ನಿನಗೆ ಮಕ್ಕಳನ್ನ ಏನ್ ಪ್ರಾಬ್ಲಮ್ ಅನ್ನೋದೇ ನಿನಗೆ ಅರಿವಿಲ್ಲ. ಆಮೇಲೆ you have a cabinet on which you don't believe them only. It is a one-man army. Neither does your cabinet have the spine to come and tell you, Mr. Modi, what you are doing is wrong, you please do this. Whenever Congress party was there were enough people with spine in the cabinet who can anytime go to the prime minister and tell you what you are doing is wrong, Mr. Prime Minister, please put your head. ಇವತ್ತು ಯಾವ ಈ ಕ್ಯಾಬಿನೆಟ್ ಅಲ್ಲಿ ಯಾವ ಮಂತ್ರಿಗೆ ತಾಕತ್ತಿದೆ ಹೇಳಿ ಮೋದಿಗೆ ಹೋಗ್ಬಿಟ್ಟು ನೀನ್ ಮಾಡ್ತಾ ಇರೋದು ತಪ್ಪಪ್ಪ ಮೋದಿ ಮಾಡು ಅನ್ನೋದು ಯಾರಿಗೂ ತಾಕತ್ತಿದೆ? ಯಾರಿಗೂ ತಾಕತ್ತಿಲ್ಲ. So we have a cabinet which doesn't have the spine to go and speak to the prime minister, and we have a prime minister who doesn't care for his cabinet. Forget his cabinet, he doesn't even care to come and sit in the parliament. If the parliament runs for 45 days, how many days has he come and sit? For example, in his 14 years, how many days prime minister has come and sat in the parliament?
ವಾಟ್ ರೆಸ್ಪೆಕ್ಟ್, ಏನ್ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಲೆಜಿಸ್ಲೇಚರ್ ಈ ಒಬ್ಬ ಎಕ್ಸಿಕ್ಯೂಟಿವ್ ಹೆಡ್? ಝೀರೋ. ಐ ಆಮ್ ಟೆಲಿಂಗ್ ಇನ್ ಹೋಲ್ ಇಯರ್, in 365 years, in 365 days, if the parliament runs for 80 or 90 days, he is not even sitting for 4 or 5 days. Why do we need a prime minister who doesn't sit in the parliament for even 4 or 5 days? And how can that such a prime ಅಲ್ಲ minister be responsible to the ಅಲ್ಲ legislature? ಅಲ್ಲ ಕುಂದಾಪುರ ಅವ್ರೆ, ಇವಾಗ ಸೋನಂ ವಾಂಗ್ಚುಕ್ ಅವರು ಉಪವಾಸ 25ನೇ ದಿನಕ್ಕೆ ಎಂಟರ್ ಆಗೋಯ್ತು. 25 ದಿನ ಆಗೋಗುತ್ತೆ ಅಂದ್ರೆ ಅವರು ಜೂನ್ 28ಕ್ಕೆ ಪ್ರಾರಂಭ ಮಾಡಿರೋದು. ಈಗ ನೀವು ಸರ್ಕಾರ ಅವ್ರ ಹತ್ರ ಹೋಗಿ ನೋಡಪ್ಪ ಬನ್ನಿ, ನೀವು ಉಪವಾಸ ಕೈ ಬಿಡಿ, ತಗೊಳ್ಳಿ ಜ್ಯೂಸ್ ಕುಡೀರಿ, ಉಪವಾಸ ಕೈ ಬಿಟ್ಟು ನೀವು ಬನ್ನಿ ನಮ್ ಜೊತೆ ಮಾತುಕತೆ ಕೂತ್ಕೊಂಡು ಮಾತಾಡೋಣ ಅಂತ ಕೇಳ್ದೆ ಇರೋದಕ್ಕೆ ಏನ್ ಕಾರಣ ಇರ್ಬೋದು? ಒಂದು ಉತ್ತರ ನೀವು ಹೇಳಿ. ಎರಡನೇದು, ಸೋನಂ ವಾಂಗ್ಚುಕ್ ಅವರ ಪತ್ನಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಮತ್ತು ಅಪೋಸಿಷನ್ ಲೀಡರ್ಸ್ ಪ್ರಧಾನ ಮಂತ್ರಿ ಮನೆ ಮುಂದೆ ಕೂತಿರೋದು ಅಪ್ರಾಮಾಣಿಕವಾದ ಪ್ರತಿಭಟನೆ ಅಂತ ಸೋನಂ ವಾಂಗ್ಚುಕ್ ಅವರು ಪ್ರಾಮಾಣಿಕರಾಗಿದ್ರೆ ಅವರು ಜಂತರ್ ಮಂತ್ರಲ್ಲಿ ಹೋಗ್ಬಿಟ್ಟು ಸೋನಂ ವಾಂಗ್ಚುಕ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಬೆಂಬಲ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ದೇ ವಾಂಟ್ ಟು ಹೈಜಾಕ್ ದ ಇದು ಮೂವ್ಮೆಂಟ್ ಕ್ರಿಯೇಟೆಡ್ ಬೈ ಸ್ಟೂಡೆಂಟ್ಸ್ ಅಂಡ್ ಸೋನಂ ವಾಂಗ್ಚುಕ್ ಅಂತ ನೇರವಾಗಿ ಆಪಾದನೆ ಮಾಡ್ಬಿಟ್ಟಿದ್ದಾರೆ. ಇವೆರಡಕ್ಕೂ ನೀವೇನು ಉತ್ತರ ಕೊಡ್ತೀರಿ ದಯವಿಟ್ಟು ಹೇಳಿ. ಮಾತಾಡ್ತೀನಿ ಸರ್. ಮೋದಿ ಯಾಕೆ ಅವ್ರ ಹತ್ರ 25 ದಿವಸ ಆದ್ಮೇಲೂ ಹೋಗಿಲ್ಲ ಅಂದ್ರೆ ನಾನೇ ಸರ್ವಾಧಿಕಾರಿ, ನಾನ್ ಯಾಕೆ ಈ ಆರ್ಡಿನರಿ ಸ್ಟೂಡೆಂಟ್ಸ್ ಬಗ್ಗೆ ನಾನ್ ಯಾಕೆ ಕೇರ್ ಮಾಡ್ಲಿ? ನನ್ನ ಪಾಪ್ಯುಲಾರಿಟಿ ಎಷ್ಟೊಂದಿದೆ, 3 ಸತಿ ಗೆಲ್ಸವ್ರೆ ನನಗೆ. ನಾನು ಏನ್ ಮಾಡಿದ್ರೂ ಜನ ನನ್ನ ಗೆಲ್ಸ್ಕೊಂತಾನೆ ಹೋಗ್ತಾರೆ. ನಾನು ಈ ದೇಶದಲ್ಲಿ ಏನು ದರಿದ್ರ ಮಾಡಿದ್ರೂ ಇನ್ನ ನನಗೆ ಜನ ವೋಟ್ ಹಾಕ್ತಾರೆ. ಆ ಅಹಂ ಇದೆ ಅಲ್ವಾ, ಆ ಅಹಂ ಇಂದ ಹೋಗಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದ್ರೆ he didn't think that ನೋಡಿ, ಐ ವಾಸ್ ಆಲ್ವೇಸ್ ಟೆಲಿಂಗ್, ಗ್ರೌಂಡ್ ಸಿಚುವೇಶನ್ ಬೇರೆ ಇದೆ. ಪೀಪಲ್ ಆರ್ ಲುಕಿಂಗ್ ಫಾರ್ ಒನ್ ಆಪರ್ಚುನಿಟಿ ಟು ಕಿಕ್ ದಿಸ್ ಗೈ ಔಟ್. ನನಗೆ ಇವತ್ತು ನಿಜವಾಗ್ಲೂ ಡೌಟ್ ಇದೆ, ಇವ್ರಿಗೆ ವೋಟ್ ಹೆಂಗ್ ಬೀಳ್ತಾ ಇದೆ ಅಂತ. ನೌ ಪೀಪಲ್ ಆರ್ ರಿಯಲೈಸಿಂಗ್ ಇದು ಏನೋ ಡೌಟ್ ಇದೆ ಅಂತ. ಸೊ ಹಿ ಅಂಡರ್ ಎಸ್ಟಿಮೇಟೆಡ್ ದಿಸ್ ಮೂವ್ಮೆಂಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದ ಅಹಂ. ಆ ಅಹಂ ಇದೆ ಅಲ್ವಾ, ಅದು ಬಿಡ್ಲಿಲ್ಲ. ಅಹಂ ಬರೋ ಕಾರಣ ಯಾರು? ಅಹಂ ಬರೋ ಕಾರಣ ಏನಂದ್ರೆ ಇನ್ಎಫಿಷಿಯಂಟ್ ಕ್ಯಾಬಿನೆಟ್ ಅಂಡ್ ಇನ್ಎಫಿಷಿಯಂಟ್ MPs within his party who think he is God. No one has a guts to go and tell him, brother, you go and talk to them. No one has guts. So aham ide alva. Today BJP and this country is run by only 2 people, Amit Shah and Narendra Modi. No one else. No one has the guts to go and question them. That is the reason that they didn't go. Coming to the second point. See, Cockroach Janata Party has said that they want to keep this apolitical from the start. They said, ಯಾರು ಬರಬೇಡಿ, ಇದು ಇಟ್ ವಿಲ್ ಬಿಕಮ್ ಎನ್ ಅಪೊಲಿಟಿಕಲ್ ಮೂವ್ಮೆಂಟ್, ನಾವೇ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಯಾವತ್ತೂ ಹೋಗಿರ್ಲಿಲ್ಲ. ಬಿಕಾಸ್ ವಿ ಡೋಂಟ್ ವಾಂಟ್ ಕಾಂಗ್ರೆಸ್ ಟು ಬಿ ಪಾರ್ಟ್ ಆಫ್ ದಟ್ ವೇರ್ ಅಗೇನ್ ಇಟ್ ವಿಲ್ ಬಿಕಮ್ ಪೊಲಿಟಿಕಲ್ ತೂ ಮೈ. ವಿ ನೆವರ್ ವೆಂಟ್ ದೇರ್. ಆಫ್ಟರ್ ಲಾಟ್ ಆಫ್ ಪೀಪಲ್ ಆಸ್ಕಿಂಗ್ ಅಸ್ ಅಂಡ್ ಸೋನಂ ವಾಂಗ್ಚುಕ್ ಆಲ್ಸೋ ಅದೇನೋ ಒಂದು ಬಂತಲ್ವಾ, ದಟ್ ನೀವು ಬಂದು ನಮ್ ಜೊತೆ ನಿಲ್ಬೇಕು ಅಂದ್ಮೇಲೆ ನಾವು ಕಳ್ಸಿದೀವಿ. ನಮ್ MSC ಹೋಗಿದ್ದಾರೆ, ಪವನ್ ಖೇರ್ ಅವ್ರು ಹೋಗ್ಬಿಟ್ಟು he has met Vanchuk and he has told him, our party gives you full support, ನೀವ್ ಏನನ್ನ ಮಾಡಿ ನಾವು ನಿಮ್ ಜೊತೆ ಇದೀವಿ. ಆಮೇಲೆ ನಿಮ್ಕಿನ್ನ ಮುಂಚೆಯಿಂದನೂ ನಾವು we are the ones who before these people only we have raised NEET. Rahul Gandhi has been raising NEET for donkey's days and we were the first to ask resignation of Pradhan. ಸೊ ನಾವು ಅಲ್ಲಿ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಅವ್ರು ಏನೋ ಪಾಪ ಮಾಡ್ತಾವ್ರೆ, ಲೆಟ್ ಇಟ್ ನಾಟ್ ಬಿಕಮ್ ಎ ಪೊಲಿಟಿಕಲ್ ಸ್ಲಗ್ ಫೆಸ್ಟ್. ಈಗ ನಾವು ಅಲ್ಲಿಗೆ ಹೋಗಿ ಕುತ್ಕೊಂಡ್ವಿ ಅನ್ಕೊಳ್ಳಿ, ನಾಳೆ ಬೆಳಿಗ್ಗೆ ನಾವು ನಮ್ ಜೆಂಡಾಗಳು ತಗೊಂಡು ಹೋಗಿ ಕುತ್ಕೊಂಡ್ರೆ ಏನಂತಾರೆ BJP ಅವರು? ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟವ್ರೆ ಅಂತಾರೆ. ಸೊ ವಿ ವಾಂಟೆಡ್ ಟು ಕೀಪ್ ಇಟ್ ಆಸ್ ಅಪೊಲಿಟಿಕಲ್ ಆಸ್ ಪಾಸಿಬಲ್. ಸೆಕೆಂಡ್, ಆಸ್ ದ ಕಂಟ್ರೀಸ್ ಪ್ರೈಮ್ ಅಪೋಸಿಷನ್ ಪಾರ್ಟಿ, ವಿ ಹ್ಯಾವ್ ಎ ರೈಟ್. ಅವ್ರ ಮೇಲೆ ಹೊಡೆದ್ರಿ, ಆ ಮಕ್ಕಳನ್ನೆಲ್ಲ ಒದ್ದು ನುಣ್ಣಗ್ ಮಾಡ್ಬಿಟ್ರು. ಅದಾದ್ಮೇಲೆನೆ ಸಾಯಂಕಾಲ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಮನೆಗ್ ಕೂತಿದ್ದು. ಪ್ರಧಾನ ಮಂತ್ರಿ ಮನೆಗ್ ಸುಮ್ನೆ ಕೂತ್ರಾ?
ಅವ್ರೇನ ಫಸ್ಟೇ ಅನೌನ್ಸ್ ಮಾಡಿದ್ರೆ ಬಿಡ್ತಾ ಇದ್ರ ಕೂತ್ಕೊಳಗೆ? ಅವರು he went in disguise. He went to Mallikarjuna Kharge's house. ಅವ್ರಿಗೆ ಏನೋ ಒಂದು ಬರ್ತ್ಡೇ ವಿಶಸ್ ಮಾಡಾಗ ಟಕ್ ಅಂತ ಪ್ಲಾನ್ ಮಾಡಿ ಹೋಗಿ ಕೂತ್ಕೊಂಡಿರೋದು. ಏನ್ ಅವ್ರಿಗೂ ಬಿಟ್ರಾ? ಈ ಕೇಜ್ರಿವಾಲ್ ಪಾರ್ಟಿ ಹೇಳ್ತು ನಮ್ದು ಅವ್ರದ್ದು ಜುಗಲ್ ಬಂದಿ ಅಂತ. ನಮ್ಮನ್ನು ಬಿಟ್ರಾ? ನಮ್ಮನ್ನು ಹೊಡೆದಿಲ್ವಾ? ನಮ್ಮನ್ನು ಹೊಡೆದ್ರು. The leader of the opposition was manhandled. All his pant was torn. One shoe was not there. Blood is coming from his nose. ಯಾವನೋ ಒಬ್ಬನು ಹೇಳ್ತಾನೆ ಮುಟ್ಟಾಳ ಅದು ಲಿಪ್ಸ್ಟಿಕ್ ಅಂತಾನೆ. ಅದಕ್ಕೆ ನಾವೇನ್ ಮಾಡೋಣ ಅಲ್ವಾ? ಸೊ this was not planned. Suddenly improper decision came that yes, we have to do this in solidarity with the students. ನಿನ್ನೆ ಒಂದು ಮೀಟಿಂಗ್ ಮಾಡಿದ್ರು, ಅಲ್ಲೆಲ್ಲ ಕಾಕ್ರೋಚ್ ರೆಪ್ರೆಸೆಂಟೇಟಿವ್ಸ್ ಬಂದಿದ್ರು. ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಹುಡುಗರು ನೋಡಿಬೇಡಿ, ಬೇಕಂದ್ರೆ ನನ್ ನೋಡಿರಿ. ಹುಡುಗರು ನೋಡಿಬೇಡಿ, ಬೇಕಂದ್ರೆ ನಮ್ಮ ನೋಡಿರಿ. ಐ ಆಮ್ ರೆಡಿ ಟು ಟೇಕ್ ಎನಿ ಬ್ಲೋಸ್ ಫ್ರಮ್ ಯು. ಏನಂದ್ರು ರಾಹುಲ್ ಗಾಂಧಿ ಅವರು ನಿನ್ನೆ? ಅವ್ರು ಹೇಳಿದಷ್ಟೇ, ವಿ ಆರ್ ರೆಡಿ ಟು ಫೈಟ್ ಅಂಡ್ ನಾವು ಬಿಡಲ್ಲ. ಆನ್ಸರ್ ಟು ಹರ್. Communist It is Party her of thinking. Don't answer to her. Okay. See, now today, who symbolizes democracy, the spirit of democracy in India is Sonam Wangchuk. Don't think like that. Why are you thinking like that? There are hundreds and thousands of people. Come on. Sonam Wangchuk at present definitely He is one of the. sir. What He need made not be the only. He is one of the guy. So we sincere. need not, glorify him also. No, we need not glorify, sir. With due regards to him, When I am there are speaking thousands of plain people. language, sir, glorify ಮಾಡ್ತಾ ಇಲ್ಲ ನಾನು. ದೇರ್ ಮಸ್ಟ್ ಬಿ ಸಮ್ವನ್ ಗಾಂಧಿಯನ್ ಬೇಸ್ ಅಲ್ಲಿ 25 ದಿನ ಕೂತ್ಕೊಳ್ಳುವ ಎದೆಗಾರಿಕೆನ ತೋರಿಸಿರೋರ್ನ ನಾವು ಮೆಚ್ಚಿ ಮಾತಾಡಿದ್ರೆ ಗ್ಲೋರಿಫೈ ಅನ್ಬಾರ್ದು. ಹಿ ಇಸ್ ದ ಸ್ಪಿರಿಟ್ ಆಫ್ ಡೆಮೋಕ್ರಸಿ. Only one ಅಂತ ಹೆಂಗೆ ಅಲ್ಲರಿ? Only one ಅಂದ್ರೆ ಇನ್ನು ಮಿಕ್ಕಿದವ್ರು ಯಾರು ಮಾಡಿಲ್ವಾ? ಅದು ಹೇಳ್ತಿರೋದು. ಇವಾಗ ಮಾಡ್ತಾ ಇರೋರು ಯಾರು ಸರ್? ಇವಾಗ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು. ಹಿಂದೆ ಮಾಡಿಲ್ವಾ, ಮುಂದೆ ಮಾಡಲ್ವಾ ನಾನು ಹೇಳ್ತಿಲ್ಲ. ನನಗೆ ನಾನು ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸ್ಬೇಕು ಅಂತ ನಾನು ಮಾತಾಡ್ತಿಲ್ಲ. ಯಾಕೆ ಸೋನಂ ಮಾಡ್ತೀನಿ ಅಲ್ಲ, ನಿಮ್ಗೆ ಒಂದು ಪಕ್ಷದ ಪರವಾಗಿ ಕ್ಲಾರಿಫೈ ಮಾಡ್ತೀನಿ. ಅವರ್ ಪಾರ್ಟಿ ಇಸ್ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಫ್ ದಿಸ್ ಕಂಟ್ರಿ. ಅವರ್ ಪಾಲಿಸೀಸ್, ಅವರ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಅಸ್. ವಿ ಆರ್ ನಾಟ್ ಬೌಂಡ್ ಬೈ ಎನಿವನ್. Whatever is in the interest of the people, whatever is in the interest of the issue. For us, issue is very important, not people. That's what Rahul Gandhi also has said. Tomorrow we are okay, even without Congress party, you are going to achieve your dreams. We are okay with it. But we will do our bit for the student. We will do our bit for this country. We will do our bit for the people of this country. But no one can question us, even if it is Wangchuk's wife. She cannot question us what sort of protest we should do, where we should do, how we should do, when we should do. She is nobody to question us, is all I am saying. She cannot question us. She cannot question the principal opposition party leaders. What, when and how they have to do, that is their wish. And now I am asking a question to you. Was it wrong on the part of Rahul Gandhi to protest in front of PM's house? You tell me. ಇಲ್ಲ, ಇಟ್ ವಾಸ್ ನಾಟ್ ರಾಂಗ್ ಆನ್ ಹಿಸ್ ಪಾರ್ಟ್. ಅದು